ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ವಿಧಿವಶರಾಗಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಅಪರ್ಣಾ ನಿಧನರಾಗಿದ್ದಾರೆ. ನಿನ್ನೆ ಸಂಜೆ ಬನಶಂಕರಿ ನಿವಾಸದಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ ಅಪರ್ಣಾ. ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಅಪರ್ಣಾ ನಿನ್ನೆ ಸಂಜೆ ಬನಶಂಕರಿ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮಸಣದ ಹೂವು ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. 1984ರಲ್ಲಿ ತೆರೆಗಂಟಂತಹ ಸಿನಿಮಾ ಇದು. ಕಿರುತೆರೆಯ ಹಲವು ಧಾರಾವಾಹಿಗಳಲ್ಲಿ ಸಹ ಅಪರ್ಣಾ ನಟನೆ ಮಾಡಿದ್ದಾರೆ. ದೂರದರ್ಶನದಲ್ಲಿ ಅಪರ್ಣಾ ಕಾರ್ಯಕ್ರಮದ ನಿರೂಪಣೆಯನ್ನ ಆರಂಭ ಮಾಡಿದ್ರು. ಸ್ಪಷ್ಟ ಶುದ್ಧ ಕನ್ನಡ ಉಚ್ಚಾರಕ್ಕೆ ಅಪರ್ಣಾ ಹೆಸರುವಾಸಿಯಾಗಿದ್ರು. ಕನ್ನಡ ಬಿಗ್ ಬಾಸ್ ಸೀಸನ್ 1ನಲ್ಲಿ ಭಾಗವಹಿಸಿದ್ರು ಅಪರ್ಣಾ. ವಿವಿಧ ಭಾರತಿ ರೇಡಿಯೋದಲ್ಲಿ ಕಾರ್ಯನಿರ್ವಹಣೆಯನ್ನ ಸಹ ಮಾಡಿದ್ದಾರೆ. ಸತತ 8 ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆಯನ್ನ ಬರೆದಿದ್ದಾರೆ. ಜೊತೆಗೆ ನಮ್ಮ ಮೆಟ್ರೋದ ಪ್ರಯಾಣಿಕರ ಸೂಚನೆಗೆ ಇವರ ಧ್ವನಿಯನ್ನೇ ಸಹ ಕೊಡಲಾಗಿರುವಂಥದ್ದು. ಕನ್ನಡದ ಖ್ಯಾತ ನಿರೂಪಕ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಕಳೆದ 2 ವರ್ಷಗಳಿಂದಲೂ ಸಹ ಬಳಲ್ತಾ ಇದ್ದಂತಹ ಅಪರ್ಣಾ ನಿನ್ನೆ ಸಂಜೆ ಬನಶಂಕರಿಯ ತಮ್ಮ ನಿವಾಸದಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಅಪರ್ಣಾ ಅವರ ನಿರೂಪಣೆಗೆ ಮಾರು ಹೋಗೋದೇ ಅವರೇ ಇಲ್ಲ. ಸಾಕಷ್ಟು ಜನರ ಮಾತು ಅಪರ್ಣಾ ಅವರ ತರ ಕನ್ನಡದಲ್ಲಿ ನಿರೂಪಣೆ ಮಾಡುವಂತವ್ರು ಇನ್ನೊಬ್ರು ಇಲ್ಲ ಅಂತ. ಅಷ್ಟು ಸ್ಪಷ್ಟವಾದಂತಹ ಕನ್ನಡ, ಯಾವುದೇ ಅಪಭ್ರಂಶ ಇಲ್ಲದೆ ಕನ್ನಡವನ್ನ ಮಾತನಾಡ್ತಾ ಇದ್ರು. ಕನ್ನಡವನ್ನ ಆ ಮಟ್ಟಿಗೆ ಪ್ರೀತಿಸ್ತಾ ಇದ್ರು ಅಪರ್ಣಾ. ಸಾಕಷ್ಟು ಬಾರಿ ಅವರು ಹೇಳಿದಂತಹ ಮಾತು, ಕನ್ನಡ ನನ್ನನ್ನ ಬೆಳೆಸಿದೆ, ನನ್ನ ಜೀವನ ಅದು, ನನ್ನ ಬದುಕದು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು. ಅಂತಹ ಅಪರ್ಣಾ 2 ವರ್ಷಗಳಿಂದಲೂ ಸಹ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಆದ್ರೆ ಯಾರಿಗೂ ಸಹ ಸ್ವಲ್ಪವೂ ಸೂಚನೆ ಇರಲಿಲ್ಲ. ಅಂದ್ರೆ ತೀರಾ ಹತ್ತಿರದವರಿಗೆ ಮಾತ್ರ ಅಪರ್ಣಾ ಅವರಿಗೆ ಈ ರೀತಿಯಾದಂತಹ ಒಂದು ಸಮಸ್ಯೆ ಇದೆ ಅಂತ ಗೊತ್ತಿತ್ತು. ಸಾಕಷ್ಟು ಜನರಿಗೆ ಇದು ಶಾಕ್. ಇವರಿಗೆ ಈ ತರದ ಒಂದು ಸಮಸ್ಯೆ ಇದೆ, ಶ್ವಾಸಕೋಶದ ಕ್ಯಾನ್ಸರ್ನಿಂದ 2 ವರ್ಷದಿಂದ ಬಳಲ್ತಾ ಇದ್ದಾರೆ ಅಂತ ಯಾರಿಗೂ ಸಹ ಗೊತ್ತಿರಲಿಲ್ಲ. ಹತ್ತಿರದವರು, ಅದರಲ್ಲೂ ತೀರಾ ಹತ್ತಿರದಲ್ಲಿ ಕೆಲವರಿಗೆ ಮಾತ್ರ ಅಪರ್ಣಾ 2 ವರ್ಷದಿಂದ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇತ್ತು. ಹೀಗಾಗಿ ಸಾಕಷ್ಟು ಜನರಿಗೆ ದೊಡ್ಡ ಆಘಾತ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ವಸ್ತಿಕ್, ಈಗ ಅಪರ್ಣಾ ಅವರ ಪಾರ್ಥಿವವನ್ನ ಅವರ ಮನೆ ಬಳಿಗೆ ತೆಗೆದುಕೊಂಡು ಬದಲಾಗಿದೆಯಾ? ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಎಸ್ ಪ್ರಗತಿ, ನಿನ್ನೆ ತಡರಾತ್ರಿ ಏನು ಕನ್ನಡದ ಖ್ಯಾತ ನಿರೂಪಕ ಆಗಿರುವಂತಹ ಅಪರ್ಣಾ ಅವರು ಮೃತಪಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರ ಮೃತದೇಹವನ್ನು ಇಂದು ಬೆಳಗ್ಗೆ 5 ಗಂಟೆಯ ಸುಮಾರಿಗೆ ಅವರ ಮೃತದೇಹವನ್ನು ಅವರ ಸ್ವಗೃಹಕ್ಕೆ ತೆಗೆದುಕೊಂಡು ಬಂದಿರುವಂಥದ್ದು. ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಾ, ಅವರ ಸ್ವಗೃಹದಲ್ಲಿರುವಂತಹ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇದು ಅವರ ಸ್ವಗೃಹ ಪ್ರಗತಿ. ಇಲ್ಲಿ ಪೆಂಡಲ್ಗಳನ್ನು ಹಾಕಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಇಲ್ಲಿ ಸದ್ಯಕ್ಕೆ ಈ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತಹದನ್ನು ನೀವು ನೋಡ್ತಾ ಇದ್ದೀರಾ. ಸದ್ಯಕ್ಕೆ ಇಲ್ಲಿ ಈ ಒಂದು ಜಾಗದಲ್ಲಿ ಏನಿದೆ, ಈ ಒಂದು ಜಾಗದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಪಾರ್ಥಿವವನ್ನು ಇಲ್ಲಿ ಇಟ್ಟು ಸುಮಾರು 11 ಗಂಟೆಯವರೆಗೂ ಕೂಡ ಇಲ್ಲಿ ಸಾರ್ವಜನಿಕರಿಗೆ ಪಾರ್ಥಿವ ದರ್ಶನದ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಅಂತಿಮ ದರ್ಶನವನ್ನ ಮಾಡಿದ ಬಳಿಕ ಬನಶಂಕರಿಯಲ್ಲಿರುವಂತಹ ಚಿತಾಗಾರ ಏನಿದೆ, ಈ ಚಿತಾಗಾರದಲ್ಲಿ ಅಂತಿಮ ಸಂಸ್ಕಾರವನ್ನು ನೆರವೇರಿಸುವುದಕ್ಕೆ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಫ್ಯಾಮಿಲಿಯ ಎಲ್ಲ ಮೆಂಬರ್ಸ್ಗಳು ಕೂಡ ಇಲ್ಲಿ ಬಂದು ಅಂತಿಮ ದರ್ಶನವನ್ನು ಮಾಡಿರುವಂಥದ್ದು. ಕಳೆದ 1-2 ವರ್ಷಗಳಿಂದಲೂ ಕೂಡ ಅವರು ಕ್ಯಾನ್ಸರ್ನಿಂದ ಬಳಲ್ತಿದ್ರು ಅನ್ನುವಂಥ ವಿಷಯವೂ ಕೂಡ ಸಾಕಷ್ಟು ಯಾರಿಗೂ ಕೂಡ ಹೊರಗಡೆಯವರಿಗೆ ಹಂಚಿಕೊಳ್ತಾ ಇರಲಿಲ್ಲ. ಸಾಕಷ್ಟು ಅದನ್ನು ಸೀಕ್ರೆಟಾಗಿ ಇಟ್ಟಿದ್ದರು ಪ್ರಗತಿ. ಸದ್ಯಕ್ಕೆ ನೋಡ್ತಾ ಇದ್ದಾರೆ ಅವರ ಪಾರ್ಥಿವ ಶರೀರವನ್ನು ಇಟ್ಟಿರುವಂಥದ್ದು. ಇದು ಅವರ ಪಾರ್ಥಿವವನ್ನು ಅಂತಿಮ ದರ್ಶನಕ್ಕೆ ಇಟ್ಟಿರುವಂಥ ವ್ಯವಸ್ಥೆಯನ್ನು ಮಾಡಿರುವಂಥ ಜಾಗ. ಜೊತೆಗೆ ಸಾಕಷ್ಟು ಜನ ಕೂಡ ಬರುವಂಥ ನಿರೀಕ್ಷೆ ಇದೆ. ಹಾಗಾಗಿ 11 ಗಂಟೆಯವರೆಗೂ ಕೂಡ ಈ ಒಂದು ಪಾರ್ಥಿವವನ್ನು ಈ ಒಂದು ಜಾಗದಲ್ಲಿ ಇಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಜೊತೆಗೆ ಸಾಕಷ್ಟು ಜನ ಕೂಡ ಅದನ್ನು ಸಾಕಷ್ಟು ಅಭಿಮಾನಿಗಳು, ಸಾಕಷ್ಟು ರಾಜ್ಯಾದ್ಯಂತ ಅವರ ಅಭಿಮಾನಿಗಳಿದ್ದಾರೆ. ಜೊತೆಗೆ ಮೆಟ್ರೋದಲ್ಲೂ ಕೂಡ ಅವರ ವಾಯ್ಸ್ ಇತ್ತು. ಜೊತೆಗೆ ಚಲನಚಿತ್ರರಂಗದಲ್ಲೂ ಕೂಡ ಅವರ ಪಾತ್ರ ತುಂಬ ದೊಡ್ಡದಿತ್ತು.
ಮಸಣದ ಹೂವು ಚಿತ್ರದ ಮೂಲಕ ಅವರು ಚಿತ್ರರಂಗಕ್ಕೆ ಎಂಟ್ರಿ ಆಗಿದ್ದರು. ಸಾಕಷ್ಟು ತಮ್ಮ ನಟನೆಯ ಮೂಲಕವೂ ಕೂಡ ಅವರು ಜನಮಾನಸವನ್ನು ಗೆದ್ದಿದ್ದರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಬರುವಂಥ ನಿರೀಕ್ಷೆ ಇದೆ. ಹಾಗಾಗಿ ಈ ಒಂದು ಅವರ ಸ್ವಗೃಹ ಏನಿದೆ ಇಲ್ಲಿ 11 ಗಂಟೆವರೆಗೂ ಕೂಡ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಗಮನಿಸ್ತಾ ಇದ್ದರು ಕುಟುಂಬಸ್ಥರು ಕೂಡ ಸಾಕಷ್ಟು ಅಂತಿಮ ದರ್ಶನದ ವ್ಯವಸ್ಥೆಯ ನಿಟ್ಟಿನಲ್ಲಿ ಚರ್ಚೆಯನ್ನು ನಡೆಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ಅವರ ಮನೆಯ ಚಿತ್ರಣ ಪ್ರಗತಿ. ಸದ್ಯಕ್ಕೆ ಇಲ್ಲಿಂದ 11 ಗಂಟೆಯ ಸುಮಾರಿನವರೆಗೂ ಕೂಡ ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. 11 ಗಂಟೆಯ ನಂತರದಲ್ಲಿ ಇಲ್ಲಿಂದ ಬನಶಂಕರಿಯಲ್ಲಿರುವಂಥ ವಿದ್ಯುತ್ ಚಿತಾಗಾರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ವಿದ್ಯುತ್ ಚಿತಾಗಾರದಲ್ಲಿ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಪ್ರಗತಿ. ಸ್ವಸ್ತಿಕ್, ಅಪರ್ಣಾ ಅವರ ಫ್ಯಾಮಿಲಿ ಅವರು ಮತ್ತೆ ಅವರ ಹಸ್ಬೆಂಡ್ ಇಬ್ರು ಸಹ ಖಾಸಗಿತನಕ್ಕೆ ಹೆಚ್ಚಿನ ಆದ್ಯತೆಗಳನ್ನ ಕೊಡ್ತಾ ಇದ್ರು. ಎಲ್ಲ ವಿಚಾರಗಳನ್ನ ಸಹ ಶೇರ್ ಮಾಡ್ಕೊಳ್ತಾ ಇರಲಿಲ್ಲ. ಹಾಗಾಗಿನೇ 2 ವರ್ಷದಿಂದ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅಂತ ಎಷ್ಟೋ ಜನರಿಗೆ ಗೊತ್ತಿರಲೇ ಇಲ್ಲ. ಈ ಬಗ್ಗೆ ಅವರ ಕುಟುಂಬಸ್ಥರಾಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ಅವರಿಗಾದ್ರೂ ಗೊತ್ತಿತ್ತ? ಅವ್ರು ಏನ್ ಮಾತನಾಡ್ತಾರೆ ಈ ಸಂದರ್ಭದಲ್ಲಿ ಅಂತ? ಪ್ರಗತಿ ಅವರು ನಿನ್ನೆ ಕೂಡ ಮಾತನಾಡುವಾಗ ಹೇಳ್ತಾ ಇದ್ರು, ಸಾಕಷ್ಟು 2 ವರ್ಷಗಳ ಹಿಂದೆ ಜುಲೈನಲ್ಲಿ ಈ ಒಂದು ಕ್ಯಾನ್ಸರ್ ಇದೆ, ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಗೊತ್ತಾದ ನಂತರವೂ ಕೂಡ ಅವರು ಯಾವುದೇ ರೀತಿಯಾದಂಥ ಹೊರಗಿನ ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡೋದಿಲ್ಲ. ಯಾಕಂದರೆ ಸಾಕಷ್ಟು ಜನ ಹೊರಗಿನವ್ರು ತಿಳ್ಕೊಂಡ ತಕ್ಷಣ ಅದು ಬೇರೆ ಥರದಲ್ಲಿ ಹೋಗುತ್ತೆ ಅಥವಾ ಇದರಿಂದಾಗಿ ಸಾಕಷ್ಟು ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಸಾಕಷ್ಟು ಜನ ಅವರ ಅಭಿಮಾನಿಗಳು ನೊಂದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಅತ್ಯಂತ ಖಾಸಗಿಯಾಗಿ ಬದುಕಿದವರು. ಹಾಗಾಗಿ ಅದನ್ನು ಖಾಸಗಿಯಾಗಿ ಇಡಬೇಕು, ಆ ವಿಚಾರಗಳನ್ನು ಖಾಸಗಿಯಾಗಿ ಇಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವರು ಯಾರೊಂದು ಜೊತೆಗೂ ಕೂಡ ಅದನ್ನು ಹಂಚಿಕೊಂಡಿರಲಿಲ್ಲ. ನಮ್ಮ ನೋವುಗಳೇನಿದ್ರು ನಮ್ಮ ಹತ್ರನೇ ಇರಲಿ, ಅದು ಹೊರಗಿನವ್ರಿಗೆ ಹೋಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಬದುಕಿದ್ರು, ಖುಷಿಯಾಗಿದ್ದರು. ಎಲ್ಲಿ ಇದ್ದರೂ ಕೂಡ ಯಾರಿಗೂ ಕೂಡ ಒಂದು ಕೊಂಚವೂ ಕೂಡ ಸಂಶಯವೂ ಕೂಡ ಬರದ ಅಂತ ಹಾಗೆ ಬದುಕಿದ್ರು. ಎಲ್ಲ ಕಡೆಗಳಲ್ಲೂ ಕೂಡ ಮಾಮೂಲಿಯಾಗಿ ಕಾರ್ಯಕ್ರಮಗಳಲ್ಲಿ ಹೋಗ್ತಾಯಿದ್ರು. ಜೊತೆಗೆ ಅವರ ಕುಟುಂಬಸ್ಥರು ಹೇಳುವ ಹಾಗೆ ನಾನು ಈ ಕ್ಯಾನ್ಸರ್ನಿಂದ ಗೆದ್ದು ಬರ್ತೀನಿ ಅನ್ನುವಂಥ ವಿಶ್ವಾಸ ಅವರಲ್ಲಿತ್ತು. ನಾನು ಗೆದ್ದೇ ಬರ್ತೀನಿ ಅನ್ನುವಂಥ ನಿಟ್ಟಿನಲ್ಲೇ ಅವರು ಬದುಕ್ತಾ ಇದ್ದರು. ಹಾಗಾಗಿ ಆ ಒಂದು ಏನು ಮನೋಸ್ತೇಜ ಏನಿತ್ತು ಅದನ್ನು ತೋರಿಸಿದ್ರು ಅವರು ಅನ್ನುವಂಥ ಮಾತುಗಳನ್ನು ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಪ್ರಗತಿ. ಎಸ್, ಖಂಡಿತ ಸ್ವಸ್ತಿಕ್. ಅಪರ್ಣಾ ಅವರು ಎಷ್ಟು ಧೈರ್ಯಶಾಲಿ ಆಗಿದ್ರು ಅಂದರೆ ಅವರ ಹಸ್ಬೆಂಡ್ ಹೇಳ್ತಾ ಇದ್ರು 6 ತಿಂಗಳು ಹೆಚ್ಚು ಬದುಕೋದು ಅಂತ ಹೇಳಿದಂಥ ಸಂದರ್ಭದಲ್ಲೂ ಸಹ ಇಷ್ಟು ದಿನ ಧೈರ್ಯವಾಗಿ ಛಲದಿಂದ ಆಕೆ ಬದುಕಿದ್ಲು ಅನ್ನುವಂಥ ಮಾತುಗಳನ್ನು ಇನ್ನು ಎಷ್ಟು ಜನ ಬಂದಿದ್ದಾರೆ ಈಗಾಗಲೇ. ಯಾಕಂದರೆ ಸ್ನೇಹಜೀವಿ ಆಗಿದ್ದಂಥ ಅಪರ್ಣಾ ಅವರನ್ನ ಈ ರೀತಿಯಾಗಿ ನೋಡೋದಕ್ಕೆ ಖಂಡಿತವಾಗ್ಲೂ ಸಹ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈಗಾಗಲೇ ಸಾಕಷ್ಟು ಜನರಿಗೆ ಶಾಕಿಂಗ್ ನ್ಯೂಸ್ ಇದು ಖಂಡಿತ. ಹಾಗಾಗಿ ಈಗ ಸದ್ಯಕ್ಕೆ ಯಾರೆಲ್ಲ ಬಂದಿದ್ದಾರೆ, ತೀರಾ ಹತ್ತಿರದವರು ಬಂದಿದ್ದಾರಾ, ಇನ್ನೂ ಬರ್ತಾ ಇದ್ದಾರಾ? ಪ್ರಗತಿ, ಈಗಾಗಲೇ ಸಾಕಷ್ಟು ಜನರಿಗೆ ನಿನ್ನೆ ತಡರಾತ್ರಿ ವಿಷಯ ಗೊತ್ತಾಗಿದೆ. ಸಾಕಷ್ಟು ಜನರಿಗೆ ಇನ್ನೂ ಕೂಡ ಅದನ್ನು ಈ ಸುದ್ದಿಯನ್ನು ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಸಾಕಷ್ಟು ಜನ ಇದನ್ನು ಹೇಗೆ ನಂಬೋದು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಿನ್ನೆ ರಾತ್ರಿಯಿಂದಲೂ ಕೂಡ ಒಂದಿಷ್ಟು ಅವರ ಆತ್ಮೀಯ ಬಳಗ, ಸಂಬಂಧಿಕರು ಇವರೆಲ್ಲರೂ ಕೂಡ ಮನೆಯ ಬಳಿಗೆ ಬರ್ತಾ ಇದ್ದಾರೆ. ಜೊತೆಗೆ ಈಗ ಬೆಳಗಿನ ಜಾವವು ಕೂಡ ಒಂದಿಷ್ಟು ಅವರ ಆತ್ಮೀಯರು, ಅವರ ಫ್ಯಾಮಿಲಿಗೆ ತುಂಬ ಹತ್ತಿರ ಇರೋರು ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಸಿನಿಮಾ ರಂಗದ ದಿಗ್ಗಜರು, ಡೈರೆಕ್ಟರ್ಗಳಾಗಿರ್ಬೋದು ಅಥವಾ ಪ್ರೊಡ್ಯೂಸರ್ಗಳಾಗಿರ್ಬೋದು, ಜೊತೆಗೆ ಅವರ ಜೊತೆ ಕೆಲಸ ಮಾಡಿದಂಥ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಇನ್ನೇನು ಬರುವಂತಹ ನಿರೀಕ್ಷೆ ಇದೆ. ಅವರ ಅಂತಿಮ ದರ್ಶನವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಇವತ್ತು ಅವರ ನಿವಾಸಕ್ಕೆ ಬರುವಂಥ ಸಾಧ್ಯತೆ ಇದೆ. ಪ್ರಗತಿ. ಇನ್ನು ಸ್ವಸ್ತಿಕ್, ಈಗಾಗಲೇ ಪಾರ್ಥಿವವನ್ನು ತೆಗೆದುಕೊಂಡು ಬಂದ ನಂತರದಲ್ಲಿ ಮನೆಯಲ್ಲಿ ಸಾಕಷ್ಟು ವಿಧಿವಿಧಾನ ಆಗಿದೆಯಾ ಅಥವಾ ಇನ್ನೂ ಆಗಬೇಕಾ ಸ್ವಸ್ತಿಕ್? ಪ್ರಗತಿ, ಸದ್ಯಕ್ಕೆ ಇವತ್ತು ಬೆಳಗ್ಗಿನ ಜಾವ 5 ಗಂಟೆಗೆ ಏನಿದೆ, 5 ಗಂಟೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಅಂತಿಮ ಅವರ ಶರೀರ ಇತ್ತು. ಈ ಒಂದು ಶರೀರವನ್ನು ಅವರು ಇವತ್ತು ಬೆಳಗಿನ ಜಾವ 5 ಗಂಟೆಯ ಸುಮಾರಿಗೆ ಕರೆದುಕೊಂಡು ಬಂದಿದ್ದರು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಹೋದರೆ ಗಮನಿಸ್ತಾ ಇದ್ದೀರ, ದೃಶ್ಯದಲ್ಲಿ ಇಲ್ಲಿಗೆ ನೇರವಾಗಿ ಆ್ಯಂಬುಲೆನ್ಸ್ನಿಂದ ಈ ಒಂದು ಜಾಗಕ್ಕೆ ತೆಗೆದುಕೊಂಡು ಬಂದು ಇಲ್ಲಿ ಅವರ ಅಂತಿಮ ದರ್ಶನಕ್ಕೆ ಇಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ತೆಗೆದುಕೊಂಡು ಬಂದ ನಂತರ ಅವರ ಕುಟುಂಬಸ್ಥರು ಏನಿದ್ದಾರೆ, ಸಂಬಂಧಿಕರು, ಹತ್ತಿರದ ಸಂಬಂಧಿಕರು, ಅವರ ಪತಿ ಆಗಿರ್ಬೋದು ಅಥವಾ ಅವರ ಒಂದು ಮಗಳು, ಈ ಥರ ಒಂದಿಷ್ಟು ಜನ ಮಾತ್ರ ಅವರ ಮುಖವನ್ನು ದರ್ಶನ ಮಾಡಿದ್ದಾರೆ. ಜೊತೆಗೆ
ಜೊತೆಗೆ ನೀವು ಎದುರು ಭಾಗದಲ್ಲಿ ನೋಡ್ತಾ ಹೋದರೆ ಒಂದು ಫೋಟೋವನ್ನು ಇಟ್ಟು ಅಲ್ಲಿ ಕೂಡ ದೀಪವನ್ನು ಬೆಳಗಿಸಿ ಇಟ್ಟಿದ್ದಾರೆ. ಜೊತೆಗೆ ಇದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಅಂತಿಮ ಒಂದು ಸಂಸ್ಕಾರ ಏನಿದೆ ಇದು ಆರಂಭಗೊಳ್ಬೋದು. ಆದರೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಅಂತಿಮ ಸಂಸ್ಕಾರ ಆರಂಭಗೊಂಡಿಲ್ಲ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಅವರ ಪ್ರೀತಿ ಪಾತ್ರರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಥರದ ಸಂದರ್ಭದಲ್ಲಿ ಅವರ ಪ್ರೀತಿ ಪಾತ್ರರು ಅವರಿಗೆ ಇಷ್ಟವಾದಂಥ ವಿಷಯಗಳನ್ನು ಮಾಡ್ತಾರೆ. ಜೊತೆಗೆ ಅವ್ರಿಗೆ ಇಷ್ಟವಾದಂಥ ಬಟ್ಟೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ನೋಡ್ತಾ ಇದ್ದೀರಾ ನೀವು, ಅವರ ಹತ್ತಿರದ ಸಂಬಂಧಿಕರು ಅವರ ಶರೀರಕ್ಕೆ, ಪಾರ್ಥಿವ ಶರೀರಕ್ಕೆ ಬಟ್ಟೆಯನ್ನು ತೊಡಿಸ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಅವರ ಕಾಲಿಗೆ ಬಟ್ಟೆಯನ್ನು ಹಾಕುವ ಮೂಲಕವಾಗಿ ಈ ಒಂದು ನಿಟ್ಟಿನಲ್ಲಿ ಅವರು ತುಂಬ ದುಃಖದಲ್ಲೂ ಇದ್ದಾರೆ. ಹಾಗಾಗಿ ಅವರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡೋದು ಬೇಡ. ಹಾಗಾಗಿ ನೀವು ಗಮನಿಸ್ತಾ ಇದ್ದಾರೆ ಇಲ್ಲಿ ಅವರ ಅಂತಿಮ ವಿಧಿವಿಧಾನಗಳೇನಿದೆ ಇದು ಈಗಷ್ಟೇ ಅವರ ಮನೆಯ ಬಳಿಗೆ ಅವರ ಪಾರ್ಥಿವ ತಲುಪಿರೋದ್ರಿಂದಾಗಿ ಈಗ ಮನೆ ಬಳಿ ಕುಟುಂಬಸ್ಥರು ಸೇರಿ ಏನು ಮಾಡ್ಬೋದು ಅದನ್ನು ಅವರ ಕುಟುಂಬದ ಏನು ವಿಧಿವಿಧಾನಗಳೇನಿದಾವೋ ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಪತಿಯನ್ನು ಗಮನಿಸ್ತಾ ಇದ್ದಾರೆ ನೀವು. ಪತಿ ಇಲ್ಲಿಗೆ ಬಂದಂಥ ಸಂದರ್ಭದಿಂದಲೂ ಕೂಡ ಬಹಳ ಭಾವಕರಾಗಿರುವಂಥ ಕ್ಷಣಗಳನ್ನು ನೋಡ್ತಾ ಇದ್ದೀರಾ. ಜೊತೆಗೆ ಅದನ್ನು ಇಟ್ಟಿರುವಂಥ ಫೀಜರನ್ನು ಇಟ್ಟಿರುವಂಥ ಒಂದು ಇದನ್ನು ತಬ್ಬಿಕೊಂಡು ಅವರು ಆಳ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಾ. ಸದ್ಯಕ್ಕೆ ಇದು ಅವರ ಮನೆಯ ಬಳಿ ಇರುವಂಥ ದೃಶ್ಯಗಳು ಪ್ರಗತಿ. ಸದ್ಯಕ್ಕೆ ಇಲ್ಲಿಂದ ಇನ್ನೇನು 8 ಗಂಟೆಯ ನಂತರದಲ್ಲಿ ವಿಧಿವಿಧಾನಗಳು ಆರಂಭ ಆಗಬಹುದು. 1 ಗಂಟೆಯವರೆಗೂ ಕೂಡ ರಾಹುಕಾಲ ಇರೋದರಿಂದಾಗಿ ಆ ನಂತರದಲ್ಲಿ ಅವರ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರಗತಿ. ಹಾಗಾಗಿ ಸದ್ಯಕ್ಕೆ ಮನೆಯ ಬಳಿಗೆ ಎಲ್ಲ ಬಂದಿರುವಂಥ ಎಲ್ಲ ಅವರ ಅಭಿಮಾನಿಗಳಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂತಿಮ ದರ್ಶನವನ್ನು ನಡೆಸಿದ ನಂತರ ಅವರ ಒಂದು ಏನಿದೆ ಅದು ಅಂತಿಮ ಸಂಸ್ಕಾರಕ್ಕೆ ಅಥವಾ ಅವರ ವಿಧಿವಿಧಾನಗಳೇನಿದೆ, ಅವರ ಕುಟುಂಬದ ಸಂಸ್ಕಾರ ಏನಿದೆ ಅವೆಲ್ಲವುಗಳನ್ನು ಕೂಡ ಅವರು ಮುಂದುವರಿಸ್ತಾರೆ. ಜೊತೆಗೆ ಸಾಕಷ್ಟು ನಾವು ನೋಡ್ತಾ ಹೋದರೆ ಕನ್ನಡದ ವಿಚಾರಕ್ಕೆ ಆಗಿರ್ಬೋದು ಅಥವಾ ಭಾಷೆಯ ವಿಚಾರಕ್ಕೆ ಆಗಿರ್ಬೋದು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟವರು. ಸಾಕಷ್ಟು ಅವರ ಕನ್ನಡದ ಭಾಷೆಯ ಮೇಲಿನ ಒಂದು ಪ್ರೀತಿಯನ್ನು ನೋಡ್ತಾ ಹೋದರೆ ಎಲ್ಲ ಕಡೆಗಳಲ್ಲೂ ಕೂಡ ಅವರ ಧ್ವನಿ ಇತ್ತು. ಅದರಲ್ಲೂ ಕೂಡ ನಮ್ಮ ಮೆಟ್ರೋದಲ್ಲೂ ಕೂಡ ಅವರ ಧ್ವನಿ ಇತ್ತು. ಕನ್ನಡದ ಚಿತ್ರರಂಗದಲ್ಲೂ ನೋಡ್ತಾ ಹೋದರೆ ಸಾಕಷ್ಟು ಧಾರಾವಾಹಿಗಳನ್ನು ಮಾಡಿದವರು. ಮುಕ್ತ ಧಾರಾವಾಹಿ ಆಗಿರ್ಬೋದು, ಮೂಡಲ್ಮನೆ ಆಗಿರ್ಬೋದು, ಈ ಥರದ ಧಾರಾವಾಹಿಗಳನ್ನಾಗಿರ್ಬೋದು. ನಟನೆಯಲ್ಲೂ ಕೂಡ ಅವರ ಮೊದಲ ಚಿತ್ರ ಮಸಣದ ಹೂ ಚಿತ್ರದಿಂದಲೂ ಕೂಡ ಬಹಳ ಅದ್ಭುತವಾದಂತಹ ನಟನೆಯನ್ನು ಮಾಡಿರ್ಬೋದು. ಅಂತಹ ಒಂದು ಶ್ರೇಷ್ಠವಾದಂತಹ ಕಲಾವಿದೆ ಸದ್ಯಕ್ಕೆ ಅಕಾಲಿಕವಾಗಿ ನಮ್ಮನ್ನು ಅಗಲಿರುವಂಥದ್ದು. ಅದರಲ್ಲೂ ಕೂಡ ಕ್ಯಾನ್ಸರ್ ಬಂದು ಯಾರಿಗೂ ಕೂಡ ಹೇಳದೆ 2 ವರ್ಷಗಳ ಕಾಲ ತಮ್ಮಷ್ಟಕ್ಕೆ ತಾವು ಸಫರ್ ಆಗಿ ಈ ಥರದ ಒಂದು ಇಹಲೋಕವನ್ನು ತ್ಯಜಿಸಿರುವಂಥದ್ದು ಸದ್ಯಕ್ಕೆ ಎಲ್ರಿಗೂ ಕೂಡ ಯಾರಿಗೂ ಕೂಡ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವರ ಫ್ಯಾಮಿಲಿಯೂ ಕೂಡ ದುಃಖದಲ್ಲಿದೆ, ಅಭಿಮಾನಿಗಳು ಕೂಡ ದುಃಖದಲ್ಲಿದ್ದಾರೆ. ಮನೆಯಲ್ಲೂ ಕೂಡ ಸದ್ಯಕ್ಕೆ ದುಃಖದ ವಾತಾವರಣ ಏರ್ಪಟ್ಟಿರುವಂಥದ್ದು ಪ್ರಗತಿ. ಥ್ಯಾಂಕ್ ಯು ಸ್ವಸ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.